ಇವತ್ತಿನ ಯುವಕರು ಅವರಿವರ ಬೆನ್ನು ಹತ್ತಿ ಜೀವನ ಹಾಳು ಮಾಡಿಕೊಳ್ಳುವ ಬದಲು ಶ್ರಮಪಟ್ಟು ದುಡಿಯುವುದನ್ನು ಕಲಿಯಬೇಕು. ದುಡಿದು ತಿಂದರೆ ಹೊಟ್ಟೆ ತುಂಬ ತಿನ್ನಬಹುದು, ಆದರೆ ಬೇಡಿ ತಿಂದರೆ ನೀಡಿದಷ್ಟೇ ತಿನ್ನಬೇಕಾಗುತ್ತದೆ. ಆದ್ದರಿಂದ ಬದುಕನ್ನು ಕಟ್ಟಿಕೊಳ್ಳಲಿಕ್ಕೆ ರಾಜ್ಯ ಭಾಷೆ ಮುಖ್ಯ ಅಲ್ಲ, ಪ್ರೀತಿಯಿಂದ ಹೊಂದಾಣಿಕೆ ಮಾಡಿಕೊಳ್ಳುವುದರಲ್ಲಿ ಸುಂದರವಾದ ಬದುಕನ್ನು ಕಟ್ಟಿಕೊಳ್ಳಬಹುದು ಎಂದು ಕವಲಗುಡ್ಡದ ಸಿದ್ಧ ಯೋಗಾಶ್ರಮದ ಪೂಜ್ಯ ಅಮರೇಶ್ವರ ಮಹಾರಾಜರು ಹೇಳಿದರು. ಅವರು ರಾಯಬಾಗ್ ತಾಲೂಕಿನ ಸುಟ್ಟಟ್ಟಿ ಗ್ರಾಮದಲ್ಲಿ ಪ್ರಥಮ ದರ್ಜೆ ಗುತ್ತಿಗೆದಾರರಾದ ಸದಾಶಿವ ದಳವಾಯಿ ಅವರ ನೂತನವಾದ ಡಾಲ್ಕೋಲೈಟ್ ಹಗುರವಾದ ಇಟ್ಟಿಗೆ ಕಾರ್ಖಾನೆಯನ್ನ ಸಸಿಗೆ ನೀರುಣಿಸುವ ಮೂಲಕ ಉದ್ಘಾಟಿಸಿ ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿ ಅವರು ಮಾತನಾಡಿದರು. ಈ ಭಾಗದ ಬಡ ಜನರಿಗೆ ಹಾಗೂ ಎರಡನೆಯ ಅಂತಸ್ತಿನ ಮನೆ ಕಟ್ಟುವವರಿಗೆ ಸಿಮೆಂಟ್ ಎಂಸೈಡ್ ಉಪಯೋಗ, ಪ್ಲಾಸ್ಟರ್ ಅವಶ್ಯಕತೆ ಇಲ್ಲದೆ ಜನರಿಗೆ ಕೈಗೆಟುಕುವ ಅತಿ ಕಡಿಮೆ ಖರ್ಚಿನಲ್ಲಿ ಕಟ್ಟಡ ನಿರ್ಮಾಣ ಮಾಡಲು ಗುಣಮಟ್ಟದ ಹಗುರವಾದ ಇಟ್ಟಂಗಿಗಳು ಒದಗಿಸೋದು ಜೊತೆಗೆ ಹಲವರಿಗೆ ಉದ್ಯೋಗಗಳನ್ನು ಒದಗಿಸುವ ಕನಸು ಹೊಂದಿದ್ದ ಇವರು ದೂರದಲ್ಲಿ ಸಿಗುವ ಹಗುರವಾದ ವಾಟರ್ ಪ್ರೂಫ್, ಪ್ರಯರ್ ಪ್ರೂಫ್ ಇಟ್ಟಂಗಿಗಳನ್ನು ಸ್ಥಳೀಯ ಜನರಿಗೆ ದೊರೆಯುವಂತೆ ಮಾಡುವ ಕನಸನ್ನ ಸದಾಶಿವ ದಳವಾಯಿ ಅವರು ನನಸು ಮಾಡಿದ್ದಾರೆ. ನಂತರ ಶಿರಗೂರ ಕಲ್ಮೇಶ್ವರ ಆಶ್ರಮದ ಶ್ರೀ ಅಭಿನವ ಕಲ್ಮೇಶ್ವರ ಮಹಾರಾಜರು ಹಾಗೂ ಎಂಚಗೇರಿ ಸಂಪ್ರದಾಯದ ಪ್ರದೀಪ್ ಗಂಟಿ ಮಹಾರಾಜರು ಆಶೀರ್ವಚನ ನೀಡಿದರು. ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗಿಯಾದ ಗಣ್ಯಮಾನ್ಯರನ್ನು ಪ್ರಥಮ ದರ್ಜೆ ಗುತ್ತಿಗೆದಾರ ಸದಾಶಿವ ದಳವಾಯಿ ಹಾಗೂ ಕಾರ್ಖಾನೆಯ ವ್ಯವಸ್ಥಾಪಕ ನಿರ್ದೇಶಕ ಚೇತನ್ ದಳವಾಯಿ ಸತ್ಕರಿಸಿ ಗೌರವಿಸಿದರು. ವಿವಿಧ ದೇವರುಗಳ ಪಲ್ಲಕ್ಕಿಗಳನ್ನು ತರಿಸಿ ಹೋಮ ಹವನ ಪೂಜಾ ಕೈಕರ್ಯಗಳನ್ನು ಮಾಡುವ ಮೂಲಕ ನೆರವೇರಿಸಲಾಯಿತು. ಕಾರ್ಯಕ್ರಮದಲ್ಲಿ ಉಗಾರ ಖುರ್ದ ಕೃಷ್ಣ ಮಂದಿರದ ಉಪನ್ಯಾಸಕರಾದ ಶೌಕತ್ ತಾಸಿವಾಲಾ, ರಾಯಬಾಗ್ ಶಾಸಕ ದುರ್ಯೋಧನ ಐಹೊಳೆ, ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಅಪ್ಪ ಸಾಹೇಬ್ ಕುಲಗೋಡೆ, ದರಿಯಪ್ಪ ಟರ್ಕನ್ನವರ್, ಸಂಜೀವ್ ಬಾನೆ, ಸುನಿಲ್ ಗೌಡ ಪಾಟೀಲ್, ಸದಾಶಿವ ದೇಶಗಿ ಹಾಗೂ ಗುತ್ತಿಗೆದಾರರು ಇನ್ನಿತರರು ಉಪಸ್ಥಿತರಿದ್ದರು. ಮತ್ತು ಈ ದೇಶ ಕೂಡ ನೋಡ್ರೆ ಗೊತ್ತಾಗ್ಬಿಡ್ತದೆ. ಬದುಕು ಕಟ್ಲಿಕ್ಕೆ ಪುಣ್ಯಾತ್ಮರ ರಾಜ್ಯ ಭಾಷೆ ಮುಖ್ಯ ಅಲ್ಲ, ಪ್ರೀತಿ ಮುಖ್ಯ ಅಂತಕ್ಕಂಥದನ್ನ ಈ ಪುಣ್ಯಾತ್ಮರು ನೋಡಿದಾಗ ಗೊತ್ತಾಗ್ತದೆ. ಅವರಿಗೆ ನಮಸ್ಕಾರ ಹೇಳಿ ಇಂಥ ಒಂದು ದೊಡ್ಡ ಸಾಧನೆಗೆ ಕೈ ಹಾಕಿರ್ತಕ್ಕಂಥವ್ರು ನಮ್ ಗಂಟಿ ಸರ್ ಎಲ್ಲ ಇಲ್ಲಿ ತನಕ ಎಳ್ಕೊಂಡು ಬಂದಿದ್ವಿ. ತೇರ್ಲಿ ಕೈ ಹಾಕೊಡಾಕತ್ತಿದ್ವು. ಮುಂದೆ ಓದ್ ಬಿಡ್ತೀವಿಲ್ಲ ಗೊತ್ತಿಲ್ಲ, ಹಿಂದ್ ಮಾತ್ರ ತರಬೇಡ ಅಂತ ಹೇಳಿದ್ರು. ಬಾಳ ಇದು ಇಂಪಾರ್ಟೆಂಟ್. ಯಾಕಂದ್ರ ನಾನು ಬೆಂಗಳೂರಿಗೆ ಹೋಗುವಂತ ಸಂದರ್ಭದೊಳಗ ಹರಿಹರದ ಬಾಜುಕ್ ಒಂದು ಬೋರ್ಡ್ ಹಚ್ಚಾರಲ್ಲ, ಒಂದು ದೊಡ್ಡ ಸಮುದಾಯ ಭವನ ಕಟ್ಟಾರ, ಅಲ್ಲಿ ಒಂದು ಬೋರ್ಡ್ ಹಚ್ಚಾರ. ಬಡವನ ಗುಡಿಸಿಲದಲ್ಲಿ ಹೋರಾಟದ ಹಣತೆ ಹಚ್ಚಿದ್ದೇನೆ, ಆರಲಾರ ಹಾಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಿಮ್ಗೆ ತಿಳ್ಕೊಂಡು ಬರೆದು ಕೆಳಗೆ ಅಂಬೇಡ್ಕರ್ ಅಂತ ಬರೀತಾರೆ. ಹಂಗ ಆ ದಳವಾಯಿ ಚಿರಂಜೀವಿಗೆ ನಾವೆಲ್ಲಾ ಮಾತು ಆಶೀರ್ವಾದ ಮಾಡ್ತಾ ಇದ್ದೀವಿ. ಮುಂದಿನ ದಿನಮಾನದಲ್ಲಿ ಕೂಡ ತಂದೆಗಿಂತ 10% ಹೆಚ್ಚು ಮಾಡಿ ಈ ಭಾಗದ ಜನರಿಗೆ ಪ್ರೀತಿಗೆ ಪಾತ್ರ ತಿಳ್ಕೊಂಡ ಹಾರೈಸಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ಮಾಧ್ಯಮದ ಬಂಧುಗಳಿಗೆ, ಗಂಟಿ ಸರ್ಗೆ, ನಮ್ಮ ವಿಶೇಷವಾಗಿರ್ತಕ್ಕಂಥ ಅವರು ಕೂಡ ಡೊಳ್ಳಿನ ಹಾಡಿರ್ತಕ್ಕಂಥವ್ರು ಬಹಳ ಅಪರೂಪವಾಗಿರ್ತಕ್ಕಂಥ ಕಲಾವಿದರೆಲ್ಲ ಅವರಿಗೆ ತಮ್ಗೆಲ್ಲರಿಗೆ ಶರಣಗಳನ್ನ ಹೇಳಿ ನಾನು ಹೆಚ್ಚು ಸರಿಯಾಗಿ ತಾನೊಬ್ಬ ನಾನು ಹೇಳಿ ಆಗಲೇ ಕುಲೂರು ಸರ್ ಹೇಳಿ, ನೀವು ಯಾರ್ಯಾರು ರಾಜಕೀಯ ಮಾಡ್ತಿರ್ಲ ಮೊದಲು ನಿಮಗ್ ಉತ್ಪನ್ನ ಬರೋದು ಉದ್ಯೋಗ ಮಾಡ್ರಿ. ಇರ್ಲಿಲ್ಲ ಅಂದ್ರೆ ಗಣಪತಿ ಪಟ್ಟಿ ಬೇಡವ್ರು ಬರ್ತಾರ, ಜಯಂತಿ ಬೇಡವ್ರು ಬರ್ತಾರ, ಸರ್ಕಲ್ ಕಟ್ಟವ್ರು ಬರ್ತಾರ. ಅವೆಲ್ಲ ಬಂದಾಗ ರೊಕ್ಕ ಕೊಡ್ಲಿದ್ರೆ ಮಾನ್ಯ ನಿನ್ ಮನೆಗೆ ಬಂದಾಗ ಏನು ಕೊಟ್ಟು ನಡೆಯ ಕಡೆ ಹೊರಗೆ ಹಾಕ್ತಾರೆ. ಆ ರೊಕ್ಕ ತರ್ಬೇಕಾದ್ರೆ ಮೊದಲು ನಿಮ್ ದುಡಿಮೆದು ದುಡ್ಡು ಬೇಕು, ಇರ್ಲಿಲ್ಲ ಅಂದ್ರೆ ಉದ್ಯೋಗ ಇಲ್ಲ. ಅದ್ರ ಸಲುವಾಗಿ ಏನ್ ಹೇಳಕತ್ತೀವಿ, ಸುಮ್ಮನೆ ನಾವು ಅಂಗಿ ಬೆಳಿ ಹಾಕೊಂಡು ರಾಜಕೀಯ ಮಾಡ್ತಾರ ಇವತ್ತಿನ ದಿನಮಾನಕ್ಕಿಲ್ಲ. ಎಲ್ಲಾರು ನಿಮ್ ಕೈ ನೋಡಾಕತ್ತಾರ ಇವತ್ತು. ಯಾಕಂದ್ರೆ ರಾಟ್ ಬಿದ್ದು ಬಿಟ್ಟೈತಿ ಎಲ್ಲರಿಗೆ. ಒಬ್ಬ MLA ಆರಿಸಿ ಬಿಡ್ಬೇಕಾದ್ರೆ 100-200 ಕೋಟಿ ಬೇಕಂತ ನಾವ್ ಎಲ್ಲಿದ್ದು ತೆಗಿತಾನೋ ಯಾರಿಂದ ಹಾಕ್ತಾನೋ ಗೊತ್ತಿಲ್ಲ. ಅದಕ್ಕೆ ಹೆಚ್ಚು ನಾನು ಮಾತನಾಡಕ್ ಹೋಗುದಿಲ್ಲ. ಅದಕ್ಕೆ ದಯವಿಟ್ಟು ಬಹಳ ಜನ ಹಿರಿಯರು ಬಂದಿರಿ, ಯುವಕರು ಬಂದಿರಿ. ಪ್ರತಿಯೊಬ್ಬ ಮಗನಿಗೆ ದುಡಿದು ಕಲಿಸ್ರಿ. ಏನು ಕೆಲವು ವರ್ಷದ ನಿಮ್ ಪರಿಸ್ಥಿತಿ ಎಲ್ಲಿಗೆ ಬಂದತ್ತೆ ಅಂತ ಕೇಳಿದ್ರೆ ಯಾವ ಇಂಜಿನಿಯರ್ಗೂ ಕೆಲಸ ಇಲ್ಲ, ಯಾವ ಡಾಕ್ಟರ್ಗೂ ಕೆಲಸ ಇಲ್ಲ, ಒಕ್ಕಲು ತನಕ ಮಾತ್ರ ಬೆಲೆ ಬರ್ತೈತಿ ಅಂತಕ್ಕಂಥ ಮಾತನ್ನ ಮತ್ತೊಮ್ಮೆ ನೆನಪಿಸಿಕೊಂಡು ನಮ್ಗೆಲ್ಲ ಶುಭವನ್ನು ಕೋರಿ ಈ ಕಾರ್ಖಾನೆ ಉತ್ತರೋತ್ತರ ಎತ್ತರವಾಗಿ ಬೆಳಿಲಿ. ಸದಾಶಿವ ದೇಶಿಂಗ್ ಅವರು ಕೂಡ ವೇದಿಕೆ ಮೇಲೆ ಬರ್ಬೇಕು. ಯಾಕಂದ್ರೆ ಸುಮ್ಮ ಯಾರು ಬೆಳ್ಳ ಹತ್ತಿ ತಿರುಗಾಡಿ ಏನೋ ಜೈಕಾರ ಹಾಕಿದ್ರೆ ಏನು ಉಪಯೋಗ ಆಗುದಿಲ್ಲ. ಅವ್ರು ತಮ್ಮ ಕನಸು ನನಸು ಮಾಡ್ಕೊಳ್ಳೋ ಸಲುವಾಗಿ ನಿಮ್ಮಲ್ಲಿ ಹೇಳ್ಕೊಂಡು ತಿರುಗಾಡ್ತಿರ್ತಾರೆ. ಅದೇ ನೆನ್ಬಿಟ್ಟಾಗ ಒಬ್ಬ ಕವಿ ಹೇಳ್ತಾನೆ, ದುಡಿದು ಉಂಡರೆ ಹೊಟ್ಟಿ ತುಂಬಷ್ಟು, ಬೇಡಿ ಉಂಡರೆ ನೀಡಿದಷ್ಟು ಅಂತ ಬರೀತಾನೆ. ಅದಕ್ಕೆ ನಿನ್ ದುಡಿಮೆಯೊಳಗೆ ನೀ ಬದುಕೋದನ್ನು ಕಲೀರಿ. ಅದಕ್ಕೆ ಯುವಕರು ಬಹಳ ಮಂದಿ ಬಂದಿರಿ. ನಿಮ್ ಮಕ್ಕಳಿಗೆ ಏನ್ ಕಲಿಸ್ರಿ, ಏನ ಮಾಡಿ ಕೊನೆಯ ಪಕ್ಷ ಏನೂ ಆಗಿಲ್ಲ, ಕೊನೆಗೆ ಒಂದು ಎಮ್ಮೆಯ ಸಾಕರೆ ನೀ ಸ್ವಂತ ದುಡಿದು ಬದುಕು ಅಂತಕ್ಕಂಥದನ್ನು ಕಲಿಸ್ರಿ. ನಮ್ಮ ಶರಣರು ಈ ನಾಡಿಗೆ ತಿಳಿಸಿದ ಏನು ಅಂತಕ್ಕಂದ್ರೆ ಕಾಯಕದ ತತ್ವ ಅಂತ ತಿಳಿಸ್ಕೊಟ್ಟಿರ್ತಕ್ಕಂಥದ್ದು. ಅದಕ್ಕೆ ಬಂಧುಗಳಿಗೆ ಶ್ರಮ ಅಂತಕ್ಕಂಥ ದುಡಿಮೆ ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಇವತ್ತು ನೀವು ಎಲ್ಲೋ ಹೊಸಪಟ್ಟಿಯೋ ಎಲ್ಲೆಲ್ಲೋ ದೂರ ಹೋಗ್ತಕ್ಕಂಥದನ್ನ ನಿಮ್ ಮನೆ ಬಾಗಿಲಿಗೆ ತಂದ್ಕೊಂಡು ದಳವಾಯಿಸಲ್ಲ. ಯಾಕಂದ್ರೆ ಇಂಥ ವೇಟ್ಲೆಸ್
ವರ್ಷಕ್ಕಾಗಿ ನಾವು ಕೂಡ ಕಟ್ಟಿದ್ವಿ. ಬಹಳ ಅನುಕೂಲ ಆಗ್ತಕ್ಕಂಥ ಬಿಲ್ಡಿಂಗ್ ಹೆಚ್ಚು ಗೋಜ ಆಗ್ಲಾರ್ದಂತಗಳನ್ನು ಇಂಥ ಎಲ್ಲ ಅಪರೂಪದ ಕೆಲಸಕ್ಕೆ ಅನುಕೂಲ ಆಗ್ತಕ್ಕಂಥ ವ್ಯವಸ್ಥೆಯನ್ನ ಇವತ್ತು ದಳವಾಯಿ ಸರ್ ನಿಮ್ ಮನೆಗೆ ತಂದಿರ್ತಕ್ಕಂಥದ್ದು. ಕೊನೆಗೆ ಒಂದು ಮಾತು ಹೇಳಿ ನಾನು ಮುಗಿಸಿಬಿಡ್ತು. ಒಂದು 7ನೇ ತರಗತಿ ಓದ್ತಕ್ಕಂಥ ಹುಡುಗಿ ಅವ್ರ ಅವನು ಹುಟ್ಟಹಬ್ಬಕ್ಕೆ ಹೋಗಿ ಕೊಡ್ಬೇಕಾಗಿತ್ತು. ಲಕ್ಷ ಕೊಡು ನನ್ನ ಮಾತು ಕಡೆ. ಆ ಹುಡುಗಿ ಮಧ್ಯಾಹ್ನ 12 ಗಂಟೆಗೆ ಬಾಜಾ. ಸಂಜು ಬ್ಯಾಕೋಡೆ, ಕೆಎಂಎಂ ಕನ್ನಡ ನ್ಯೂಸ್, ರಾಯಬಾಗ್. ಜಗಮಗ ಜಗಮಗ ಹೊಳೆಯುವ ಕಣ್ಣುಗಳು, ಹೃದಯದಿ ಹರುಷದ ಅಲೆಗಳು. ಬಂದಿದೆ ಶುಭಗಳಿಗೆ, ಪ್ರೀತಿಯ ಗಳಿಗೆ, ರೇಷ್ಮೆಯಲ್ಲಿ ಸುತ್ತಿದ ಸ್ವರ್ಣಗಳಿಗೆ. BS Channabasappa and Sons, The Textile Mall, Tilakwadi, Belagavi.